ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಅಶೋಕ್ ಅವರ ಮಾತುಗಳು ಬಹಳಷ್ಟು ಸಂದರ್ಭದಲ್ಲಿ ವಿವಾದವನ್ನ ಸೃಷ್ಟಿಸ್ತವೆ. ಬಹಳಷ್ಟು ಸಂದರ್ಭದಲ್ಲಿ ಆ ಮಾತುಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳುವ ಅಗತ್ಯ ಕೂಡ ಇಲ್ಲ. ಯಾಕಂದ್ರೆ ಅವರ ಇಡೀ ವ್ಯಕ್ತಿತ್ವದಲ್ಲಿ ಆ ಗಾಂಭೀರ್ಯ ಅನ್ನೋದಿಲ್ಲ. ಅವರ ಮಾತು ಯೂಸ್ವಲಿ ಈ ವಾಟ್ಸಪ್ ಯೂನಿವರ್ಸಿಟಿಗೆ ಸೂಕ್ತವಾಗುವಂತಹ ಮಾತುಗಳು. ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಇರಬೇಕಾದ ಘನತೆ, ಗಾಂಭೀರ್ಯ, ವಿಷಯದ ಅಧ್ಯಯನ, ಪ್ರಸ್ತುತಿ, ಇದು ಯಾವುದನ್ನು ಕೂಡ ನಾವು ಅಶೋಕ್ ಅವರಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನು ಬಹಳಷ್ಟು ಸಂದರ್ಭದಲ್ಲಿ ಬಗ್ಗೆ ಮಾತನಾಡೋಣ ಅಂತ ಅಂದುಕೊಂಡ್ರು ಕೂಡ ನಾನು ಮಾತನಾಡೋದಕ್ಕೆ ಹೋಗಿಲ್ಲ, ಟೀಕೆ ಮಾಡೋದಕ್ಕೆ ಹೋಗಿಲ್ಲ. ನಾನು ಬಹಳ ಸಲ ಹೇಳ್ಬೇಕು ಅಂತ ಅನ್ಸಿತ್ತು. ಇವನ್ ಸೆಷನ್ ನಡೆದಂತ ಸಂದರ್ಭದಲ್ಲಿ ವಿಧಾನಸಭೆ ಮೊಗಸಾಲೆಯಲ್ಲಿ ಸಿಕ್ಕಾಗ ಹೇಳ ಅನ್ಕೊಂಡಿದ್ದೆ. ಒಂದು ಸ್ಥಾನ ಗೌರವ ಅನ್ನೋದಿರುತ್ತೆ ಸರ್, ಕಾಪಾಡ್ಕೊ ಬನ್ನಿ ಅಂತ ಹೇಳ್ಬೇಕು ಅಂದ್ಕೊಂಡು ಅವನು ಸ್ವಲ್ಪ ಎಮೋಷನಲ್ ಆಗಿ ಅವ್ರು ನನ್ನ ಆರೋಗ್ಯದ ಬಗ್ಗೆ ಅದು ಇದು ಮಾತಾಡ್ಬಿಟ್ರು. ನಾನು ಮತ್ತೆ ಅದನ್ನ ಹೇಳೋದಕ್ಕೆ ಹೋಗಿಲ್ಲ. ಆದ್ರೆ ನಾನು ಹೇಳಲೇಬೇಕಾಯ್ತು, ನನ್ನ ಕರ್ತವ್ಯ ಅಂತ. ನಾನು ಇವತ್ತು ಯಾಕೆ ಆ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ ಅಂದ್ರೆ, ಬಾನು ಮುಸ್ತಾಕ್ ಅವರನ್ನ ಏನು ದಸರಾ ಉದ್ಘಾಟನೆ ಕರೆಯಲಾಗಿದೆ, ಅದರ ಬಗ್ಗೆ ಅವರು ಆಗಾಗ ನೀಡುತ್ತಿರುವ ಹೇಳಿಕೆಗಳು. ಅದು ಲೇಟೆಸ್ಟ್ ಒಂದು ಹೇಳಿಕೆಯನ್ನು ತೆಗೆದುಕೊಂಡು ನಾವು ವಿಶ್ಲೇಷಣೆ ಮಾಡಬೇಕು. ಅವ್ರು ಹೇಳಿದ್ದಾರೆ, ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆಗೆ ಬರಬೇಕಾದ್ರೆ, ಚಾಮುಂಡಿ ಬೆಟ್ಟಕ್ಕೆ ಬರಬೇಕಾದ್ರೆ ಅವರು ಕುಂಕುಮವನ್ನ ಧರಿಸಿಕೊಂಡು ಬರಬೇಕು. ಇದಕ್ಕೆ ಮುಖ್ಯಮಂತ್ರಿಗಳು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇದೇನು ಅವರು ಹೇಳಿದ್ದು, ಈ ಒಂದು ಹೇಳಿಕೆ ಇದೆ, ಹಚ್ಕೊಂಡು ಬನ್ನಿ ಅನ್ನೋದು ತರವಲ್ಲ, ಸರಿಯಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಮುಖ್ಯಮಂತ್ರಿಗಳಿದ್ದು ಸರಿಯಲ್ಲ ಅನ್ನೋದು ಬಹಳ ಸಾಫ್ಟ್ ಆಯ್ತು. ಇದು ಅಯೋಗ್ಯತನದ ಪರಮಾವಧಿ ಅಂತ ಹೇಳ್ಬೇಕು. ಅದಕ್ಕಿಂತ ಮೊದಲು ನಾನೊಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಕುಂಕುಮದ ಬಗ್ಗೆ, ಕುಂಕುಮ ಹಚ್ಚಿಕೊಳ್ಳೋದ್ರ ಬಗ್ಗೆ ಹೇಳಿದೆ. ಅನ್ನೋದು ಭಾರತೀಯ ಸಂಸ್ಕೃತಿ, ಹಚ್ಕೋತಾರೆ, ಹಚ್ಕೊಳ್ಳಲ್ಲ. ಆದ್ರೆ ಇವರು ಈಗ ಮಾತನಾಡೋ ಸಂದರ್ಭದಲ್ಲಿ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಬಿಜೆಪಿಯ ಹಲವು ವಕ್ತಾರರಿದ್ದಾರೆ, ಟಿವಿಗಳಲ್ಲಿ ಬರ್ತಾರೆ, ಅವ್ರಲ್ಲಿ ಎಷ್ಟು ಜನ ಕುಂಕುಮವನ್ನ ಹಚ್ಕೋತಾರೆ ಹೇಳ್ತಾರ ಅಶೋಕ್ ಅವರು? ಕನ್ನಡ ಚಾನೆಲ್ ನಲ್ಲಿ ಬರುವಂತವ್ರು, ರಾಷ್ಟ್ರೀಯ ಚಾನೆಲ್ ನೋಡಿ, ಬಹುತೇಕ ಬಿಜೆಪಿ ಮಹಿಳಾ ವಕ್ತಾರರು. ನಾನು ಅದ್ರ ಬಗ್ಗೆ ನನ್ನ ಆಕ್ಷೇಪವಿಲ್ಲ. ಆದ್ರೆ ನಾನು ಈಗ ಪ್ರಶ್ನಿಸಬೇಕಾಗಿದೆ ಅಶೋಕ್ ಅವ್ರನ್ನ. ಅಲ್ಲಿ ಬರುವ ಬಹುತೇಕ ಮಹಿಳೆಯರು, ಹಲವರುಗಳು ಕುಂಕುಮ ಹಚ್ಕೊಳ್ದೇ ಇರೋದನ್ನು ನೋಡಿದ್ದೀನಿ ನಾನು. ಅದ್ರ ಬಗ್ಗೆ ಅಶೋಕ್ ಏನ್ ಹೇಳ್ತಾರೆ? ಇದು ಧಾರ್ಮಿಕ ಸ್ವಾತಂತ್ರ್ಯ ಅನ್ನೋದೇನಿದೆ ಅದು ನಮ್ಮ ಸಂವಿಧಾನಬದ್ಧವಾದದ್ದು. ಮತ್ತು ಅವರು ನಾಡ ಹಬ್ಬದ ಉದ್ಘಾಟನೆ ಮಾಡ್ತಿದ್ದಾರೆ. ಬಾನು ಮುಸ್ತಾಕ್ ಅವರು ಕೇವಲ ಚಾಮುಂಡೇಶ್ವರಿ ಪೂಜೆ ಅಲ್ಲ. ಶುಡ್ ಅಂಡರ್ಸ್ಟ್ಯಾಂಡ್ ಡಿಫರೆನ್ಸ್ ಬಿಟ್ವೀನ್ ದ ಟೂ. ನಾಡ ಹಬ್ಬ ಅನ್ನೋದು ನಾನು ಹೇಳ್ತಾನೆ ಇದ್ದೀನಿ, ಎಷ್ಟು ಸಲ ಹೇಳ್ಬೇಕು ನನ್ಗೆ ಅರ್ಥ ಆಗ್ತಾ ಇಲ್ಲ. ಇದು ನಾಡಿನ ಸಂಭ್ರಮ. ನಾಡು ಅಂದ್ರೆ ಕೇವಲ ಹಿಂದೂಗಳು ಮಾತ್ರ ಅಲ್ಲ. ನಾಡು ಅಂದ್ರೆ ಚಡ್ಡಿ ಲಂಗೋಟಿಯವ್ರು ಮಾತ್ರ ಅಲ್ಲ. ನಾಡು ಅಂದ್ರೆ ಕೇವಲ RSS ಅವ್ರು ಮಾತ್ರ ಅಲ್ಲ. ನಾಡು ಅಂದ್ರೆ ಕೇವಲ ಸಂಘ ಪರಿವಾರದವ್ರು ಮಾತ್ರ ಅಲ್ಲ. ನಾಡು ಅಂದ್ರೆ ಯಾವ್ದಾವ್ದೋ ದಳಗಳು ಬಳಗಳು ಇವ್ರು ಮಾತ್ರ ಅಲ್ಲ. ನಾಡು ಎಲ್ಲರನ್ನ ಸೇರಿದ ನಮ್ಮ ನಾಡು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧರು, ಇದೆಲ್ಲ ಸೇರಿದ್ದು. ಸೊ ಇವ್ರು ಬಂದ್ಬಿಟ್ಟು ಈಗ ನನ್ಗೆ ಒಂದು ಕುತೂಹಲ ನಿಮ್ಗೆ ಹೇಳ್ಬೇಕು ಅನ್ಸುತ್ತೆ ನನಗೆ. ಏನ್ ಗೊತ್ತಾ, ಇವ್ರು ಇಷ್ಟೆಲ್ಲ ಹೊಡ್ಕೋತಾರೆ. ಈಗ ಧರ್ಮಸ್ಥಳದ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿದ್ದಾರೆ. ನಾನು ಇನ್ನೇ ಮಾತನಾಡ್ತೀನಿ. ನಿಮ್ಗೊಂದು ವಿಚಾರ ನಾನು ಹೇಳಬೇಕು. ನಾನು ಅಂದ್ಕೊಂಡಿದ್ದೆ, ಇಂಡಿಯಾದಲ್ಲಿ ಹುಟ್ಟಿದ 2 ಧರ್ಮಗಳೇನಿವೆ ಅವು ನಿರೀಶ್ವರವಾದವನ್ನು ಪ್ರತಿಪಾದಿಸ್ತವೆ. ನಿಮ್ಗೆ ಓದಿದ್ರೆ ಗೊತ್ತಾಗುತ್ತೆ. ಬೌದ್ಧ ಮತ್ತು ಜೈನ ಧರ್ಮ. ಇವೆರಡೂ ಕೂಡ, ಜೈನ ಧರ್ಮ ಮತ್ತು ಬುದ್ಧ ಧರ್ಮ ಇದೆಯಲ್ಲ, ದೇವರ ಅಸ್ತಿತ್ವವನ್ನ, ಹಿಂದುತ್ವವನ್ನ, ಹಿಂದೂ ಧರ್ಮವನ್ನ ನಿರಾಕರಿಸ್ತೇವೆ. ಆದ್ರೆ ಹಿಂದೂ ದೇವರು ಜೈನರ ಆಡಳಿತದಲ್ಲಿದೆ ಅಲ್ವಾ? ಜೈನ ಧರ್ಮ ಯಾವತ್ತೂ ಒಪ್ಕೊಳ್ಳಲ್ಲ. ಅವ್ರು ತೀರ್ಥಂಕರರು, 24 ಜನ ತೀರ್ಥಂಕರಿದ್ದಾರೆ. ಯು ಕ್ಯಾನ್ ರೀಡ್, ಓದಿದ್ರೆ ಗೊತ್ತಾಗುತ್ತೆ. ತಲೆ ಒಂದು ಸಗಣಿ ತುಂಬ್ಕೊಂಡ್ರೆ ಏನ್ ಮಾಡಕ್ಕಾಗುತ್ತೆ? ಗೋಮೂತ್ರ ಕೊಡ್ಕೊಂಡು ಸಗಣಿ ತಿಂದ್ಕೊಂಡು ಕೂತು ಜನರಿಗೆ ನಾವು ಏನ್ ಹೇಳೋಣ? ಹ್ಯಾಂಗ ಅರ್ಥ ಆಗುತ್ತೆ ಹೇಳಿ? ಸೊ ಅದಕ್ಕೇನಂತಾರೆ, ಸುಮ್ಮನೆ ಪ್ರಾಸಂಗಿಕವಾಗಿ ನಾನು ಹೇಳ್ತಾ ಇರತ್ತಿದ್ದು. ಜೈನರೇನೆ ಒಂದು ರೀತಿಯಲ್ಲಿ ಜೈನಿಸಂ ನಿರೀಶ್ವರವಾದ ಇದ್ದಾಗೆ. ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಎರಡು ಕೂಡ ಹಾಗೆ. ಸೊ ಅದನ್ನು ಒಪ್ಕೋತೀನಿ. ಈಗ ಇದನ್ನು ಮಾತಾಡ್ತೀನಿ. ಎಸ್, ಇದಕ್ಕೆ ನಾನು
ಸಿಎಂ ಏನ್ ಹೇಳಿದ್ರು ಅನ್ನೋದನ್ನ ನಾನು ನಿಮ್ಗೆ ಮೊದಲು ಹೇಳ್ಬೇಕು ಅಂತ. ಬಾನು ಮುಸ್ತಾಕ್ ಕುಂಕುಮ ಹಚ್ಕೊಂಡು ಬನ್ನಿ ಅನ್ನೋದೇನಿದೆ ಅದು ಸರಿಯಾದ್ದಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವ್ರು ಅದ್ರ ಜೊತೆಗೆ ಅವ್ರು ಹೇಳಿದ್ದು ಮುಖ್ಯಮಂತ್ರಿಗಳು ಇನ್ನೊಂದು ಏನು ಅಂದ್ರೆ, ಬೂಕರ್ ಪ್ರಶಸ್ತಿ ವಿಜೇತರಾದ ಬಾನು ಮುಸ್ತಾಕ್ ಅವರನ್ನ ಈ ಬಾರಿ ದಸರಾ ಉದ್ಘಾಟನೆಗೆ ಆಹ್ವಾನಿಸಿದ್ದೇನಿದು ಅದು ಸರಿಯಾದ ಕ್ರಮ ಅಂತ ಅವರು ಸಮರ್ಥಿಸಿಕೊಂಡಿದ್ದಾರೆ. ಅದ್ರ ಜೊತೆಗೆ ಒಂದು ಮಾತು ಹೇಳಿದ್ದಾರೆ, ಇದು ಅಶೋಕ್ ಅವರಿಗೆ ಸಲುವಾಗಿ. ಏನದು ನೋಡಿ, ಅವರು ಎಕ್ಸ್ ಖಾತೆಯಲ್ಲಿ ಅವರು ಮಾಡಿದ್ರು ಮುಖ್ಯಮಂತ್ರಿಗಳು. ಅದ್ರಲ್ಲಿ ಹೇಳ್ತಾರೋ, ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರನ್ನ ಮಹಾರಾಜರು ಅಂಬಾರಿ ಮೇಲೆ ಕೂಡಿಸಿಕೊಂಡು ಮೆರವಣಿಗೆ ಮಾಡ್ತಾ ಇದ್ರು ಅಂತ. ಸೊ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಕೊಡುಗೆ ಏನು ಅನ್ನೋದು ಆದ್ರು ಸನ್ಮಾನ್ಯ ಗ್ರೇಟ್ ಅಶೋಕ್ ಅವರಿಗೆ ಗೊತ್ತ. ಹೆಸರಿನಿಂದ ಸಾಮ್ರಾಟ್ ಅಂತ ಮಾಧ್ಯಮದ ಬೇರೆ ಸಾಮ್ರಾಟ್ ಅಂತಾರೆ ಅವ್ರು. ಯಾವ ಸೀಮೆ ಸಾಮ್ರಾಟ, ಎಲ್ಲ ಚಡ್ಡಿ ಸಾಮ್ರಾಟಗಳಿಗೂ. ಈ ಚಡ್ಡಿ ಸಾಮ್ರಾಟರಿಗೆ ಎಟ್ಲೀಸ್ಟ್ ಇದರ ಗೊತ್ತಾ, ಮಿರ್ಜಾ ಇಸ್ಮಾಯಿಲ್ ಏನೇನು ಕಾಂಟ್ರಿಬ್ಯೂಷನ್. ಅವ್ರ ಪಕ್ಕದಲ್ಲಿ ಮಹಾರಾಜರು ಕುಡಿಸ್ಕೊತಾ ಇದ್ದಾರೆ. ಆ ಬಗ್ಗೆ ಯಾಕೆ ನೀವು ಮಾತನಾಡಲ್ಲ? ಅದೇನೆ ಮಹಾರಾಜರ ವಂಶಜರನ್ನ ತಗೊಂಡು ಹೋಗ್ಬಿಟ್ಟು MP ಮಾಡ್ಕೊಂಡು ಕುಡಿಸ್ತಿದಾರಲ್ಲ ಯದುವೀರ್ ಅವ್ರನ್ನ. ಯದುವೀರ್ ಅವ್ರ ಹತ್ರ ಕೇಳಿ. ಅವರು ಪಾಪ ಮೊದಲು ಬಾನು ಮುಸ್ತಾಕ್ ಸ್ವಾಗತವನ್ನ ಆಯ್ಕೆಯೆಲ್ಲ ಸ್ವಾಗತ ಮಾಡಿದ್ರು. ಕೊನೆಗೆ ಪಕ್ಷದ ನಿರ್ಧಾರವೇ ನನ್ನ ನಿರ್ಧಾರ ಅಂತ ಟೋಪಿ ತಿರುಗಿಸಿದ್ರು. ಅವರ ಮಹಾರಾಜರ ಮಹಾರಾಜರು ಎಂದೂ ಕೂಡ ಹಿಂದೂ ಮುಸ್ಲಿಂ ಅಂತ ನೋಡೋರಲ್ಲ, ಅಂತ ವಂಶದಿಂದ ಬಂದವರು ಯದುವೀರ್. ಅದಕ್ಕೇನ್ ಹೇಳ್ತೀರಿ? ಸೊ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಅದಂತ ಹೇಳಿದ್ದಾರೆ. ಬಾನು ಅವರು ಕುಂಕುಮ ಅರಿಶಿಣದ ಬಗ್ಗೆ ಮಾತನಾಡಿದ್ದಾರೆ ಎನ್ನುವುದು ನನಗೆ ತಿಳಿದಿಲ್ಲ. ಅವರೊಬ್ಬ ಕನ್ನಡದ ಬರಹಗಾರ್ತಿ. ಕನ್ನಡದ ಮೇಲೆ ಪ್ರೀತಿ ಹಾಗೂ ಅಭಿಮಾನ ಇಲ್ಲದಿದ್ರೆ ಬರೆಯೋದಕ್ಕೆ ಸಾಧ್ಯನಾ ಅನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಬಹಳ ಮುಖ್ಯವಾದ ಪ್ರಶ್ನೆ. ಅವರು ಅರಿಶಿಣ ಕುಂಕುಮದ ಬಗ್ಗೆ ಅವ್ರು ಹೇಳಿದ್ದೇನು ಅರ್ಥ ಮಾಡ್ಕೊಳ್ಳಿ. ಅವರು ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯಾಗಿ ಕನ್ನಡ ತಾಯಿ ಅನ್ನುವ ಕಲ್ಪನೆ ಇದೆಯಲ್ಲ, ಆ ಕಲ್ಪನೆಯನ್ನ ಪ್ರಶ್ನಿಸಿದ್ದಾರೆ ಅವರು. ನೀವು ಕನ್ನಡ ಅನ್ನುವ ಭಾಷೆಯನ್ನ ನೀವು ಹಿಂದೂ ಧರ್ಮದ ಒಂದು ದೇವತೆಯಾಗಿ ಪರಿವರ್ತಿಸಿದ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರು ಇದನ್ನ ಹೇಗೆ ಸ್ವೀಕಾರ ಮಾಡಕ್ ಸಾಧ್ಯ ಆಗುತ್ತೆ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆಂದ್ರೆ ನೀವು ಕನ್ನಡ ಭುವನೇಶ್ವರಿ ಅಂತ ಹೇಳಿ ಕನ್ನಡವನ್ನ ಹಿಂದೂ ದೇವತೆಯಾಗಿ ನೀವು ಪರಿವರ್ತನೆ ಮಾಡಿದ ಸಂದರ್ಭದಲ್ಲಿ ಬೇರೆ ಬೇರೆ ಧರ್ಮಗಳನ್ನ ಒಪ್ಪಿ ಕನ್ನಡದ ಕೆಲಸ ಮಾಡುವವರು ಅದನ್ನ ಹೇಗೆ ರಿಯಾಕ್ಟ್ ಮಾಡ್ತಾರೆ? ಈ ಪ್ರಶ್ನೆ ಕೇಳ್ಕೋಬೇಕಲ್ವಾ? ಸೊ ಅದಕ್ಕೆ ನನಗೆ ನಾನು ಹೇಳ್ತೀನಿ ಕೇಳಿ ನಿಮ್ಗೆ. ಸೊ ನೀವು ಈ ಬ್ಯಾರಿ ಮುಸ್ಲಿಮ್ಸ್ ಇದ್ದಾರೆ, ಕನ್ನಡಕ್ಕೆ ಅವ್ರ ಕೊಡುಗೆ ಅರ್ಥ ಮಾಡ್ಕೊ. ಬ್ಯಾರಿ ಮುಸ್ಲಿಮ್ಸ್ ಎಸ್ಪೆಷಲ್ ನಿಮ್ಗೆ ಸೌತ್ ಕೇರಳದಲ್ಲಿ ಸಿಗ್ತಾರೆ. ಅವರ ಕನ್ನಡ ಭಾಷೆ ಇದೆಯಲ್ಲ, ಆ ಭಾಷೆ ನಾಡೋದಿಗೆ ಈ ಸಾಮ್ರಾಟ್ ಇವನು ಇದಾನಲ್ಲ, ಇದಾರಲ್ಲ ಇವರು ಅಶೋಕ್, ಅವರಿಗೆ ಕನ್ನಡ ಮಾತಾಡಕ್ ಬರಲ್ಲ. ಆದ್ರೆ ಬ್ಯಾರಿ ಮುಸ್ಲಿಮ್ಸ್ ಅಷ್ಟು ಅದ್ಭುತವಾಗಿ ಮಾತನಾಡ್ತಾರೆ. ಕನ್ನಡ ಭಾಷೆಯ ಮೇಲೆ ಅವ್ರಿಗಿರುವ ನಿಯಂತ್ರಣ. ಸೊ ಇದನ್ನೊಬ್ಬ ಅಂತ ಸಾಹಿತಿ ಇದ್ರು ಒಬ್ರು. ಅವರು ಹೇಗಿದ್ರು ಗೊತ್ತಾ, ಅವರು ವಿಧಾನಸಭಾ ಸದಸ್ಯರಾಗಿದ್ರು. ಅವರು ವಿಧಾನಸಭೆಯಲ್ಲಿ ಬಂದಾಗ ಈ ಯಾವಾಗ ದಟ್ ಬಜೆಟ್ ಮಂಡನೆ ಆಗ್ತಿತ್ತು, ತಲೆ ಮೇಲೆ ಒಂದು ಗಾಂಧಿ ಟೋಪಿ ಇರ್ತಿತ್ತು. ಮಹಾನ್ ಗಾಂಧಿವಾದಿ ಇದನ್ನೊಬ್ರು. ಸೊ ಅವರು ಎದ್ದು ನಿಂತ್ಬಿಟ್ಟು ಅವರು ತಕ್ಷಣ ಆ ಬಜೆಟ್ ನಲ್ಲಿ ಏನಿದೆ ಅನ್ನೋದನ್ನ ಒಂದು ಕವನದ ಮೂಲಕ ಸದನದಲ್ಲಿ ಪ್ರಸ್ತುತಿಪಡಿಸಿದ್ರು. ಕವನದ ಮೂಲಕ ನಿಂತಾಗೇನೆ ಆ ನನಗೆ ಒಂದು ಸಾಲು ನೆನಪಾಗುತ್ತೆ. ಒಂದು ಬಜೆಟ್ ಮಂಡನೆಯಾದಾಗ ಅವರು ಆ ಬಜೆಟ್ ಅನ್ನ ಗೋಳಿ ಸೊಪ್ಪಿಗೆ ಹೋಲಿಸಿದ್ರು. ಗೋಳಿ ಸೊಪ್ಪು ಅಂತಂದ್ರೆ ಅದು ಪ್ರಯೋಜನಕ್ಕೆ ಇಲ್ದಿರೋದು ಅನ್ನೋ ಒಂದು ಕಲ್ಪನೆ ಮಲ್ನಾಡವ್ರಿಗೆ ಗೊತ್ತಿರುತ್ತೆ. ಈ ಬಜೆಟ್ ಅನ್ನೋದು ಗೋಳಿ ಸೊಪ್ಪು ಅಂತೇಳಿ ಒಂದು ಕವನವನ್ನೇ ಬರೀತಿದ್ರು. ಹಾಗೇನೆ ಪ್ರತಿ ಸಲ ಅವರು ಸದನದಲ್ಲಿ ಇರುವಷ್ಟು ಕಾಲ ಅವರು ಬರಿತಾ ಇದ್ರು. ಸೊ ಅದರ ಜೊತೆಗೆ ಸಂತ ಶಿಶುನಾಳ ಶರೀಫರು ಮುಸ್ಲಿಮರಾದರು. ಇಡೀ ಅವರ ಇದರಲ್ಲಿ ಕಾವ್ಯಾತ್ಮಕ ಗುಣ ಎಂತ ಅದ್ಭುತವಾದ್ದು ಗೊತ್ತಾ ನಿಮ್ಗೆ? ಸೋರುತ್ತಿರುವುದು ಮನೆ ಮಾಳಿಗೆ ಸೋರ್ತಾ ಇದೆ, ಇವ್ರ ಮನೆ ಮಾಳಿಗೆ ಸೋರ್ತಾ ಇದೆ, ಇವ್ರದ್ದು ಎಲ್ಲವೂ ಸೋರ್ತಾ ಇದೆ. ಸೊ ಬಾನು ಮುಸ್ತಾಕ್ ಬಂದ್ರೆ ಅವರ ಇಡೀ ಕಾಂಟ್ರಿಬ್ಯೂಷನ್ ಇದೆಯಲ್ಲ, ಮುಸ್ಲಿಂ ಜಗತ್ತನ್ನ ಅವರು ತೆರೆದಿಟ್ಟವರು ಕನ್ನಡದಲ್ಲಿ ಬರೀತಾ. ಮುಲ್ಲಾಗಳಿಂದ ಅವರು ವಿರೋಧವನ್ನು ಅನುಭವಿಸಿದ್ರು. ದಟ್ ಮಸೀದಿಯ ಒಳಗೆ ನಮಾಜ್ ಮಾಡುವುದಕ್ಕೆ ಮಹಿಳೆಯರಿಗೆ ಅವಕಾಶ ಕೊಡ್ಬೇಕು ಅಂತ ಹೋರಾಟ ಮಾಡಿದ್ರು. ಇಳಿಸಿ ಮಹಿಳೆಯರ ನೋವಿನ ಜಗತ್ತಿರುತ್ತಲ್ಲ, ಇದೆಯಲ್ಲ, ಆ ಜಗತ್ತನ್ನ ತೆರೆದಿಟ್ಟವರು ಬಾನು ಮುಸ್ತಾಕ್. ಸಾರಾ ಅಬೂಬಕರ್ ಕೂಡ ಹಾಗೇನೆ. ಸೊ ಅವರ ಬರವಣಿಗೆ ಇದೆಯಲ್ಲ, ಒಂದು ಇಡೀ ಮುಸ್ಲಿಂ ಪ್ರಪಂಚವನ್ನ ಕನ್ನಡ ಭಾಷೆಯ ಒಳಗೆ ತಂದು ಅನಾವರಣಗೊಳಿಸಿದವರು. ನಮ್ಗೆ ಗೊತ್ತಿಲ್ಲ ಮುಸ್ಲಿಂ ಜಗತ್ತು ಹೇಗಿರುತ್ತೆ ಅಂತ ಗೊತ್ತಿಲ್ಲ, ನಾವು ಮೂರನೇವರು. ಅದೇ ಮುಸ್ಲಿಂ
ಜಗತ್ತಿನ ಒಳಗಡೆ ಮಹಿಳೆ ಅನುಭವಿಸುವ ನೋವು, ಹತಾಶೆ, ಆತಂಕ ಎಲ್ಲವನ್ನ ಬಾನು ಮುಚ್ತಾ ತೆರೆದಿಟ್ರು. ನಮ್ಗೆ ಗೊತ್ತಾಯ್ತು ಅದು ಮುಸ್ಲಿಂ ಸಂವೇದನೆ ಅನ್ನೋದಿದೆಯಲ್ಲ, ಆ ಪರಿಕಲ್ಪನೆ ನಮ್ಗೆಲ್ಲ ಬಂದಿದ್ದು ಇವರ ಬರಹಗಳನ್ನು ಓದುವ ಮೂಲಕ. ಸೊ ಆದ್ರಿಂದ ಕನ್ನಡ ಸಾಹಿತ್ಯವನ್ನ ಅವರು ಶ್ರೀಮಂತಗೊಳಿಸಿದ್ದು ಅಂತ. ಅದ್ರ ಜೊತೆಗೆ ಇನ್ನೊಂದು ವಾದವನ್ನ ಮಂಡಿಸಲಾಗ್ತಾ ಇದೆ. ಏನು ಅಂದ್ರೆ ಇದು ಬುಕರ್ ಪ್ರಶಸ್ತಿ ಬಂದಿದ್ರೆ ಅದು ಟ್ರಾನ್ಸ್ಲೇಷನ್ ಬಂದಿದ್ದು, ಆದ್ರಿಂದ ಅದನ್ನ ಟ್ರಾನ್ಸ್ಲೇಟ್ ಮಾಡಿದಂತ ಮಹಿಳೆ ಇದ್ದಾಳ ಬಸ್ತಿ ಅವರು ಹವ್ಯಕ ಬ್ರಾಹ್ಮಣರು, ಅವ್ರಿಗೆ ಕೊಡ್ಬೇಕಾಗಿತ್ತು ಅಂತ ವಾದವನ್ನ ನೋಡಿದೆ. ಅಲ್ರಿ, ಟ್ರಾನ್ಸ್ಲೇಷನ್ ಅನ್ನೋದು ಮೂಲ ಕೃತಿ ಇದೆಯಲ್ಲ, ಮೂಲ ಕೃತಿಯನ್ನು ಬಿಟ್ಟು ಟ್ರಾನ್ಸ್ಲೇಷನ್ ಇದೆಯಾ? ಅವ್ರನ್ನು ಕರಿಬಹುದು. ಐ ಡೋಂಟ್ ಸೇ ಟ್ರಾನ್ಸ್ಲೇಟ್ ಮಾಡಿದ್ರೆ ಅವ್ರು ಬಂದಿದ್ದಾರೆ, ಎಸ್, ದಸರಾ ದಿವಸ ಅವ್ರನ್ನು ಕರಿಬಹುದು. ಆದ್ರೆ ಅದ್ರ ಮೂಲ ಕೃತಿ ಇಂಪಾರ್ಟೆಂಟ್ ಅಲ್ವಾ? ಕನ್ನಡದಲ್ಲಿ ಬರೆದು ಕನ್ನಡ ಸಾಹಿತ್ಯವನ್ನು ಕನ್ನಡದಲ್ಲಿ ಬರಿಬೇಕಾಗಿರ್ಲಿಲ್ಲ ಅವರು. ಕನ್ನಡ ಸಾಹಿತ್ಯ ಅಷ್ಟರ ಮಟ್ಟಿಗೆ ಅದು ಆವಾಗ ಬರುವಾಗ್ತಾ ಇತ್ತು. ಇವ್ರು ಯಾರ್ಯಾರು ಕೂತ್ಕೊಂಡು ಏನ್ ಬರೀತಾರೆ ಇವರು? ರಾಷ್ಟ್ರೋತ್ಥಾನ ಸಾಹಿತ್ಯ ಇದೆಯಲ್ಲ ಇವ್ರದ್ದು, ಇವ್ರ ಕಂಪನಿದು ಏನ್ ಬರವಣಿಗೆಗಳು, ಎಂತೆಂತ ಬರಹಗಾರರು, ಹಬ್ಬ. ನಾನು ಯಾರ ಹತ್ರ ಹೇಳ್ತಾ ಇದ್ದೆ, ಪ್ರತಾಪ್ ಸಿಂಹ ಅವರ ಬತ್ತಲೆ ಜಗತ್ತು, ಇಸಿ ಎಲ್ಲ ಎಜೆಂಡಾಗಳ, ಅದು ಕ್ರಿಯೇಟಿವ್ ಆದ ಕೃತಿಗಳೇ ಅಲ್ಲ, ಅವರು ಎಜೆಂಡಾ ಇಟ್ಕೊಂಡು ರಾಷ್ಟ್ರೋತ್ಥಾನ ಪರಿಷತ್ ಬಹುತೇಕ ಬರಹಗಳೇನಿವೆ ಅದು ಇತಿಹಾಸವನ್ನು ತಿರುಚುವುದಕ್ಕಾಗಿ ಬಳಸಲಾಗುತ್ತೆ. ಎಂತ ಅಯೋಗ್ಯತನ ಇವರಿಗೆ ಅದು ಸಾಹಿತ್ಯ. ಇತ್ತೀಚೆಗೆ ಗೊತ್ತಲ್ಲ ಪಠ್ಯಪುಸ್ತಕದ ಗಲಾಟೆ ಆದದ್ದು. ಸೊ ಇಡೀ ಭಾರತದ ವಿಭಜನೆಗೆ ಕಾಂಗ್ರೆಸ್ ಮತ್ತು ಜಿನ್ನಾ ಕಾರಣ ಅಂತ ಹೇಳಿ ಇದು ಮಾಡಿದ್ದವರು. ಹರಿಬಲ್ಲಿ ಜನ ಇವತ್ತು ಈಗ ಇನ್ನೊಂದು ಇದು ಬಂದಿದೆ, ತಾವು ಗಮನಿಸಬಹುದು. ಲಂಡನ್ ಬ್ರಿಟಿಷ್ ಡಿಪಾರ್ಟ್ಮೆಂಟ್ ಇಂದ ಹಳೆಯ ಕಾಲದ ಒಂದು ದಾಖಲೆ ಬರ್ತಾ ಇದೆ. ಅದ್ರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸ್ವಾತಂತ್ರ್ಯ ಆಂದೋಲನದಲ್ಲಿ RSS ಎಂದೂ ಪಾಲ್ಗೊಂಡಿರ್ಲಿಲ್ಲ. ಇದೇ ಅದು. ಸೊ ನೋಡ್ತೀನಿ, ನಾನು ಸಿಕ್ಕಿದ್ರೆ ನಿಮ್ಗೆ ತೋರಿಸ್ತೀನಿ, ನಾನು ಇದೇ ಇದ್ರಲ್ಲಿ ಹಾಕ್ಬೋದು ಅದನ್ನ. ಇಂಥ ಜನ ಬಂದುಬಿಟ್ಟು ಸಾಹಿತ್ಯದ ಗಂಧ ಗಾಳಿ ಇಲ್ಲ, ಸಾಹಿತ್ಯ ಗೊತ್ತಿಲ್ಲ, ಸಾಹಿತ್ಯ ಓದಲ್ಲ. ಅವರು ಓದೋದು ಅಂತಂದ್ರೆ ಹನುಮಾನ್ ಚಾಲೀಸ ಅಷ್ಟೇ ಅವ್ರ ಯೋಗ್ಯತೆ. ಹನುಮಾನ್ ಚಾಲೀಸ ಬೇಕಾದ್ರೆ ಓದ್ತಾರಷ್ಟೇ, ರಾಮ್ ರಾಮ್ ಜೈ ರಾಮ್ ರಾಮ್ ಜೈ ಜೈ, ಅದ್ ಬಿಟ್ಟು ಅವ್ರಿಗೆ ಸಾಹಿತ್ಯನೇ ಇಲ್ಲ. ಇಂಥ ಜನ ಬಂದುಬಿಟ್ಟು ಇಲ್ಲಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಬಹಳ ಮುಖ್ಯಮಂತ್ರಿಗಳು ಬಹಳ ಇದಾಗಿ ಹೇಳಿದ್ದಾರೆ. ಅದ್ರ ಜೊತೆಗೆ ಮುಸ್ಲಿಂ ಗುರುಗಳು ಬಾನು ಮುಸ್ತಾಕ್ ಅವ್ರದ್ದು ಫತ್ವಾ ಒದಗಿಸಿದ್ರು ಅನ್ನೋದನ್ನು ಕೂಡ ಅವರು ಇದು ಮಾಡಿದ್ದಾರೆ. ಆದ್ರೆ ಎಲ್ಲಕ್ಕಿಂತ ಮುಖ್ಯಮಂತ್ರಿಗೆ ಬಹಳ ಇದಾಗಿದ್ದು ಅಂತಂದ್ರೆ ಕುಂಕುಮ ಹಚ್ಚಿಕೊಂಡು ಬನ್ನಿ ಅನ್ನೋ ಮೂಲಕ ಇದು ಒಂದು ಸಂವಿಧಾನ ವಿರೋಧಿಯಾದ ಹೇಳಿಕೆಯನ್ನ ಅಶೋಕ್ ನೀಡಿದ್ದಾರೆ. ಆ ಕಾರಣಕ್ಕಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಬಹುದು. ಧಾರ್ಮಿಕ ಸ್ವಾತಂತ್ರ್ಯವನ್ನಿದೆಯಲ್ಲ, ಹೇಗೆ ಹಿಂದೂ ಮಹಿಳೆಯರು ಕುಂಕುಮವನ್ನ ಹಚ್ಚಿಕೊಳ್ಳುವುದು, ತಾಳಿ ಕಟ್ಟಿಕೊಳ್ಳುವುದು ಅವರ ಧಾರ್ಮಿಕ ಸ್ವಾತಂತ್ರ್ಯವೋ, ಹಾಗೆ ಇನ್ನೊಂದು ಸಮುದಾಯಕ್ಕೆ ಸೇರಿದವರು ಅದು ಹಚ್ಚಿಕೊಳ್ಳದಿರುವುದು ಅವರ ಸ್ವಾತಂತ್ರ್ಯ. ದಿಸ್ ಇಸ್ ದ ಬ್ಯೂಟಿ ಆಫ್ ಇಂಡಿಯಾ ಅಂತ. ಇದು ಭಾರತದ ಸೌಂದರ್ಯ. ಇಲ್ಲಿ ಕುಂಕುಮವನ್ನು ಹಚ್ಚಿಕೊಂಡು ಇರಬಹುದು, ಕುಂಕುಮವನ್ನು ಹಚ್ಚಿಕೊಳ್ಳದೆ ಇರಬಹುದು. ಇಲ್ಲಿ ತಾಳಿಯನ್ನ ಕಟ್ಟಿಕೊಂಡು ಇರಬಹುದು, ತಾಳಿಯನ್ನ ಕಟ್ಟಿಕೊಳ್ಳದೆ ಇರಬಹುದು. ಇಲ್ಲಿ ಕಾಲುಂಗುರವನ್ನು ಹಾಕಿಕೊಂಡಿರ್ಬೋದು, ಕಾಲಿರುಂಡರ್ ಹಾಕೊಳ್ಳದೆ ಇರಬಹುದು. ಅವರವರ ನಂಬಿಕೆಗೆ ನಮ್ಮ ಸಮಾಜ ತೆರೆದುಕೊಂಡಿದೆ. ಆದ್ರಿಂದ ಈ ಸಮಾಜದ ಇದೆಯಲ್ಲ, ಇದನ್ನ ಏಕಮುಖವಾಗಿ ಹೋಗ್ತಾ ಈ ಬಹುಮುಖ ಸಂಸ್ಕೃತಿ ನಾಶಪಡಿಸುವ ಈ ದುಷ್ಟತನವನ್ನು ಎಲ್ಲರೂ ವಿರೋಧಿಸಬೇಕಾಗಿದೆ. ಸೊ ಎಲ್ಲರೂ ವಿರೋಧಿಸಬೇಕು. ಅಶೋಕ್ ಅವರ ನೀಡಿರುವ ಈ ರಾಜಕೀಯ ಹೇಳಿಕೆ ಇದೆ, ಇದು ಖಂಡನಾರ್ಹವಾದದ್ದು. ಇದನ್ನು ಖಂಡಿಸಬೇಕು. ಕುಂಕುಮ ಹಚ್ಚಿಕೊಂಡು ಬನ್ನಿ ಹೇಳುವ ಮೂಲಕ ಸಂವಿಧಾನ ವಿರೋಧಿಯಾದ ಹೇಳಿಕೆಯನ್ನು ಅಶೋಕ್ ನೀಡಿದ್ದಾರೆ. ಇದು ಪೊಲೀಸ್ ಸೋಮೋಟೋ ಕೇಸ್ ತಗೊಳ್ಳತಕ್ಕ ಇದು ಮಾತಿದು. ಇಸ್ ಅಟರ್ ನಾನ್ ಸೆನ್ಸ್. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಬರಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ. ಎಲ್ಲರಿಗೂ ನಮಸ್ಕಾರ.